ಬಂಗಾರ ಬೆಳ್ಳಿ ದರದಲ್ಲಿ ಮತ್ತೆ ಭಾರೀ ಕುಸಿತ. ಚಿನ್ನ 4,000, ಸಿಲ್ವರ್ 5,000 ರೂಪಾಯಿ ಇಳಿಕೆ. ಯುದ್ಧದ ಮಧ್ಯೆ ಗೋಲ್ಡ್ ಬೆಳ್ಳಿ ರೇಟ್ನಲ್ಲಿ ಏರಿಳಿತ ಆಗ್ತಾ ಇದೆ. ಮತ್ತೆ ಕುಸಿತ ಕಂಡಿದೆ ಬಂಗಾರ ಮತ್ತು ಬೆಳ್ಳಿಯ ದರ. ಚಿನ್ನ 4,000 ರೂಪಾಯಿ, ಸಿಲ್ವರ್ 5,000 ರೂಪಾಯಿ ಇಳಿಕೆ. ಯುದ್ಧದ ಮಧ್ಯೆ ಗೋಲ್ಡ್ ಬೆಳ್ಳಿ ರೇಟ್ನಲ್ಲಿ ಏರಿಳಿತವಾಗ್ತಾ ಇದೆ. ನಿರಂತರವಾಗಿ ಏರಿಕೆ ಕಾಣುತ್ತಿತ್ತು ಬಂಗಾರ ಮತ್ತು ಬೆಳ್ಳಿಯ ದರ. ಈಗ ಇಳಿಕೆಯತ್ತ ಸಾಗಿದೆ ಚಿನ್ನ ಮತ್ತು ಬೆಳ್ಳಿಯ ದರಗಳು. 10 ಗ್ರಾಂ ಬಂಗಾರದ ಬೆಲೆ 1,52,000 ರೂಪಾಯಿ. ನಿನ್ನೆ ಒಂದೇ ದಿನ 4,000 ರೂಪಾಯಿ ಇಳಿಕೆ ಕಂಡಿದೆ ಚಿನ್ನ. ಗೋಲ್ಡ್ ಮಾತ್ರವಲ್ಲ, ಬೆಳ್ಳಿ ದರದಲ್ಲೂ ಕೂಡ 5,000 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿಯ ದರ ಏರಿಳಿತದಿಂದ ಜನರಿಗೆ ಗೊಂದಲ ಉಂಟಾಗಿದೆ. ಈ ಗೊಂದಲ ಉಂಟಾಗಿರೋದು ಮುಂದುವರಿತಾನೆ ಇದೆ. ಸದ್ಯಕ್ಕೆ ಖರೀದಿಸಬೇಕೋ ಬೇಡವೋ ಅನ್ನುವಂಥ ಚಿಂತೆ ಇದೆ. ಯಾಕೆಂದ್ರೆ ಚಿನ್ನದ ರೇಟ್ ಯುದ್ಧ ಆಗಿ ಸ್ವಲ್ಪ ದಿನಗಳ ಕಾಲ ಕ್ರಮೇಣವಾಗಿ ಇಳಿತಾ ಬಂತು. ತದನಂತರ ಜಂಪ್ ಆಯಿತು. ಮತ್ತೆ ಈಗ ಇಳಿತದ ಹಾದಿಯನ್ನ ಕಂಡಿದೆ. ಚಿನ್ನ 4,000 ಮತ್ತು ಬೆಳ್ಳಿ 5,000 ರೂಪಾಯಿ ಇಳಿಕೆ ಕಂಡಿದೆ. ಯುದ್ಧದ ಮಧ್ಯೆ ಗೋಲ್ಡ್ ಮತ್ತು ಬೆಳ್ಳಿ ರೇಟ್ನಲ್ಲಿ ಇಳಿತ ಕಂಡಿದೆ. ನಿರಂತರವಾಗಿ ಏರಿಕೆ ಕಾಣ್ತಿತ್ತು ಬಂಗಾರ ಮತ್ತು ಬೆಳ್ಳಿಯ ದರ. ಈಗ ಇಳಿಕೆಯ ಮುಖ ನೋಡುತ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. 10 ಗ್ರಾಂ ಗೋಲ್ಡ್ ಈಗ ಸದ್ಯಕ್ಕೆ 1,52,000 ರೂಪಾಯಿ ಇದೆ. ನಿನ್ನೆ ಒಂದೇ ದಿನದಲ್ಲಿ 4,000 ರೂಪಾಯಿ ರೇಟ್ ಡೌನ್ಫಾಲ್ ಆಗಿರುವಂಥದ್ದು. ಇನ್ನು ಬೆಳ್ಳಿಯಲ್ಲೂ ಕೂಡ 1 ಕೆಜಿ ಬೆಳ್ಳಿಯಲ್ಲಿ 5,000 ರೂಪಾಯಿ ಇಳಿಕೆಯಾಗಿದೆ. ಗ್ರಾಹಕ ಕೊಂಡ್ಕೊಳ್ಬೇಕಾ ಬೇಡವಾ, ಇನ್ನೂ ಇಳಿಯುತ್ತಾ? ಯಾಕೆಂದ್ರೆ ಯುದ್ಧದ ಪರಿಣಾಮ ಇದು. ಹಾಗೆ ಮುಂದುವರಿಯುತ್ತಾ ಜಾಗತಿಕವಾಗಿ ಅನೇಕ ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ. ಗೋಲ್ಡ್ ಮತ್ತು ಸಿಲ್ವರ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಯುದ್ಧದ ಪರಿಣಾಮದಿಂದ ಇನ್ನೊಂದಷ್ಟು ಇಳಿಬಹುದಾ, ವೇಟ್ ಮಾಡೋಣವಾ ಅಥವಾ ಕೊಂಡ್ಕೊಂಡು ಬಿಡೋಣವಾ ಅಂತ ಗ್ರಾಹಕ ಯೋಚನೆ ಮಾಡ್ತಾ ಇದ್ದಾನೆ. 4 ಲಕ್ಷಕ್ಕೆ ತಲುಪಿತ್ತು ಬೆಳ್ಳಿ. ಆದರೆ ಇವತ್ತಿನ ರೇಟ್ಗಳನ್ನು ಗಮನಿಸೋದಾದ್ರೆ ಬೆಳ್ಳಿಯಲ್ಲೂ ಕೂಡ ಅಂತಹ ಚೇತರಿಕೆ ಏನಿಲ್ಲ. ಈ ಚೇತರಿಕೆ ಅನ್ನುವಂಥ ಒಂದು ವಿಚಾರದಲ್ಲಿ, ಯಾಕೆಂದ್ರೆ ಕ್ರಮೇಣವಾಗಿ ಬೆಳ್ಳಿ ಏರ್ತಾ ಬರ್ತಾ ಇತ್ತು. ಬಟ್ ಮತ್ತೆ ಈಗ ಇಳಿಕೆ ಮತ್ತೆ ಮುಖ ಮಾಡಿದೆ ಬೆಳ್ಳಿ ಮತ್ತು ಬಂಗಾರ ಕೂಡ. ಮತ್ತೆ ಇಳಿಕೆಯತ್ತ ಸಾಗಿದೆ ಈಗ ಚಿನ್ನ ಮತ್ತು ಸಿಲ್ವರ್ ದರ. 10 ಗ್ರಾಂ ಬಂಗಾರದ ಬೆಲೆ 1,52,000 ರೂಪಾಯಿ. ನಿನ್ನೆ ಒಂದೇ ದಿನ 4,000 ರೂಪಾಯಿ ಇಳಿದಿದೆ ಚಿನ್ನದ ರೇಟ್. ಗ್ರಾಹಕನಿಗೆ ಕನ್ಫ್ಯೂಷನ್ ಇದೆ. ಗೋಲ್ಡ್ ಮಾತ್ರವಲ್ಲದೆ ಬೆಳ್ಳಿ ದರದಲ್ಲೂ ಕೂಡ 5,000 ರೂಪಾಯಿ ಇಳಿಕೆಯಾಗಿದೆ. ಗ್ರಾಹಕ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ರೆ, ಹೂಡಿಕೆ ಮಾಡೋರು ಮತ್ತೊಂದು ರೀತಿ ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಸ್ವಲ್ಪ ಚೇತರಿಸಿಕೊಂಡಿದ್ರು ಈ ನಡುವೆ. ಏರಿಕೆಯ ಮುಖ ನೋಡ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಅಂತ. ಆದ್ರೆ ಇವಾಗ ಮತ್ತೆ ಇಳಿಕೆಯತ್ತ ಸಾಗ್ತಾ ಇದೆ. ಹೂಡಿಕೆದಾರರಿಗೂ ಇದು ಬಿಗ್ ಟೆನ್ಷನ್. ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಮತ್ತು ಈಗಾಗಲೇ ಇನ್ವೆಸ್ಟ್ ಮಾಡಿದಂತಹ ಬೆಳ್ಳಿ ತುಂಬಾ ಚೆನ್ನಾಗಿ ರೇಟ್ ಸಿಗತ್ತೆ ಅನ್ನುವಂತಹ ಪ್ರತಿಫಲಾಪೇಕ್ಷೆಯನ್ನ ಇಟ್ಕೊಂಡು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದವರಿಗೂ ಕೂಡ ಇದು ಸದ್ಯಕ್ಕೆ ಟೆನ್ಷನ್ ಆಗಿ ಪರಿಣಮಿಸಿದೆ. ಇನ್ನು ಗ್ರಾಹಕ ಮಾತ್ರ ಈ ರೀತಿ ದುಬಾರಿ ಆದ್ರೆ ಕೊಂಡ್ಕೊಳ್ಳೋದು ಹೇಗೆ ಅಂತ ಒಂದ್ ಕಡೆ ಚಿಂತೆ ಆದ್ರೆ, ಇನ್ನಷ್ಟು ಕಡಿಮೆ ಆಗ್ಲಿ, ವೇಟ್ ಮಾಡೋಣ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ. ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.